ಈ ರೊಟ್ಟಿ ಮಷಿನ್ ನಿಮಗೆ 38,000 ರೂಪಾಯಿ ಇದೆ ಸ್ನೇಹಿತರೆ. 38,000 ರೂಪಾಯಿದಲ್ಲಿ ನಿಮಗೆ ರೊಟ್ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಈ ಫ್ಯಾಕ್ಟ್ರಿಗೆ ನೀವು ವಿಸಿಟ್ ಮಾಡ್ಬೋದು. ಇವ್ರ ಹತ್ರ ನಿಮಗೆ ತುಂಬಾ ತರಹದ್ದು ಮಾಡೆಲ್ಸ್ ಮಷಿನ್ ಎಲ್ಲ ಅದಾವ, ಇಲ್ಲಿ ಎಲ್ಲ ನೋಡ್ಕೋಬಹುದು. ಅದೇ ತರ ಇದರಲ್ಲಿ ಕಂಬೋ ಆಫರು ಇವ್ರ ಹತ್ರ ನಡೀತಾ ಇದೆ. ನಿಮ್ಗೆ ಯಾವ ತರ ಮಷಿನ್ ಬೇಕಲ್ಲ ಆ ತರ ಎಲ್ಲಾ ತರಹದ್ದು ಮಷಿನ್ ಇವ್ರ ಹತ್ರ ಅವೈಲೇಬಲ್ ಇದೆ. ಈ ತರ ರಿಟರ್ನ್ ಬೆಲ್ಟಿನ ಮಷಿನ್ ಬೇಕಂತ ಹೇಳಿದ್ರೆ ಅದನ್ನು ಸಿಗುತ್ತೆ. ಅದ್ರ ಜೊತೆಯಲ್ಲಿ ಪ್ಲೇಟ್ ಬರುತ್ತೆ ನಿಮ್ಗೆ. ಈ ತರ ಮಷಿನ್ ಬೇಕಂತ ಹೇಳಿದ್ರೆ ಅದನ್ನು ಇದೆ. ಇದರಲ್ಲಿ ರಿಟರ್ನ್ ಬೆಲ್ಟ್ ಅಲ್ಲಿ ನಿಮ್ಗೆ 800 ರೊಟ್ಟಿ ರೆಡಿ ಮಾಡ್ಕೋಬಹುದು, 1000 ರೊಟ್ಟಿ ರೆಡಿ ಮಾಡ್ಕೋಬಹುದು. ಅದೇ ತರ ನಿಮ್ಗೆ 400 500 ರೊಟ್ಟಿ ಮಾಡೋದು ಮಷಿನ್ ಬೇಕಂದ್ರೆ ಅದನ್ನು ಇದೆ. ನಿಮ್ಗೆ 300 ರೊಟ್ಟಿ ರೆಡಿ ಮಾಡ್ಕೋಬಹುದು ಒಂದ್ ತಾಸಿಗೆ ಅಂತ ಹೇಳಿದ್ರೆ ಆ ತರನು ನಿಮ್ಗೆ ಮಷಿನ್ ಇದೆ. ಅದೇ ತರ ಚಿಕ್ಕ ಮಷಿನ್ ಇದೆ ಸ್ನೇಹಿತರೆ, ಇದು ನೋಡ್ಕೋಬಹುದು. ಎಲ್ಲಾ ತರದ್ದು ರೊಟ್ಟಿ ಅಷ್ಟಲ್ಲ, ಹಪ್ಪಳ, ಪಾನಿಪುರಿ, ಚಪಾತಿ, ರೊಟ್ಟಿ, ಸಜ್ಜೆ ರೊಟ್ಟಿ ಎಲ್ಲಾ ತರದ್ದು ಮಾಡ್ಕೋಬಹುದು. ರಾಗಿ ರೊಟ್ಟಿ ಎಲ್ಲ ಬೇಕಂತಿಲ್ಲ ಅದನ್ನು ಎಲ್ಲ ಮಾಡ್ಕೋಬಹುದು. ಎಲ್ಲಾ ತರದ್ದು ಮಷಿನ್ ಇವ್ರ ಹತ್ರ ಅವೈಲೇಬಲ್ ಇದೆ. ಹೊಸದಾಗಿ ಒಂದು ಫ್ಯಾಕ್ಟ್ರಿನ ಸ್ಟಾರ್ಟ್ ಆಗಿದೆ ನಮ್ಮ ಹುಬ್ಬಳ್ಳಿಯಲ್ಲಿ. ಈಗ ಸರ್ಗೆ ಬೆಟ್ ಆಗೋಣ. ಬೆಟ್ ಆಗಿ ಇದರಲ್ಲಿ ಏನೇನು ಆಫರ್ ಇದೆ, ಯಾವ ತರದ್ದು ಪ್ರೈಸ್ ಇದೆ ಅದೆಲ್ಲ ಕೇಳ್ಕೊಳ್ಳೋಣ. ಸರ್ಗೆ ಬೆಟ್ ಆಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಎಕ್ಸ್ಪೋಸ್ ಬಿಸ್ನೆಸ್ಗೆ ನಿಮಗೆ ಸ್ವಾಗತ. ನೇರ ಫ್ಯಾಕ್ಟರಿಯಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಸ್ವಲ್ಪ ನಿಮ್ಮ ಹೆಸರು ಮತ್ತು ನಿಮ್ಮ ಫ್ಯಾಕ್ಟ್ರಿ ಹೆಸರನ್ನ ತಿಳಿಸ್ಕೊಡಿ. ಸರ್. ನಮ್ಮ ಕಂಪನಿ ಹೆಸರು ಬಂದ್ಬಿಟ್ಟು A1 ಗ್ಲೋಬಲ್ ಮಷಿನರೀಸ್ ಅಂತ. ಹಾ, ನಮ್ಮ ಹುಬ್ಳಿ ತಾರ್ಯಾಳ್ ಇಂಡಸ್ಟ್ರಿಯಲ್ ಏರಿಯಾದೊಳಗೆ ನಮ್ಮ ಕಂಪನಿ ಬರುತ್ತೆ ಸರ್. ಓಕೆ, ಎಲ್ಲಿ ಬರುತ್ತೆ ಸರ್ ಇದು? ತಾರ್ಯಾಳ್ ಇಂಡಸ್ಟ್ರಿಯಲ್ ಏರಿಯಾ, ಆಮೇಲೆ ಬಿಗ್ ಬಿಶ್ರಾ ಅಂತ ಹೇಳಿ ನಮ್ದು ಕಂಪನಿ ಬಾಜುನ ನಮ್ಮ ಕಂಪನಿ ಬರುತ್ತೆ ಸರ್. ಓಕೆ, ಇಲ್ಲಿ ಬೈಪಾಸ್ ನೇರ ಆಗುತ್ತೆ. ಇಲ್ಲೇ ಬೈಪಾಸ್ ಬಾಜು ಇದೆ. ಬಾಜುನ. ಸರ್, ನಿಮ್ಮ ಹತ್ರ ಯಾವ ಮಷಿನ್ ಅದಾವ, ಯಾವ ತರ ಮಷಿನ್ಸ್ ಪ್ರೈಸ್ ಇದೆ ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್, ನಮ್ಮ ಹತ್ರ ಬಂದ್ಬಿಟ್ಟು ಎಲ್ಲಕ್ಕಿಂತ ಸಣ್ಣ ಮಷಿನ್, ಚಿಕ್ಕ ಮಷಿನ್ ಅಂದ್ರೆ ನಮ್ಮ ಕಡೆ ಇದು ಬರುತ್ತೆ ಸರ್. ಇದು ಸರ್? ಇದು ಬರುತ್ತೆ ಸರ್. ಓಕೆ, ಸರ್ ಇದ್ರ ಪ್ರೈಸ್ ಏನಿದೆ? ಇದರದ್ದು 38,000 ರೂಪಾಯಿ ಮಷಿನ್ ಅಷ್ಟೇ ಬೀಳುತ್ತೆ ಸರ್. ಇದು 38,000 ರೂಪಾಯಿ. ಹೌದು. ಓಕೆ, ಯಾಕಂದ್ರೆ 38,000 ರೂಪಾಯಿ ನಿಮ್ಮ ಹತ್ರ ಮಷಿನ್ ಸ್ಟಾರ್ಟ್ ಆಗುತ್ತೆ. ಹೌದು. ಓಕೆ, ಇದರಲ್ಲಿ ಯಾವ ರೊಟ್ಟಿ ರೆಡಿ ಮಾಡ್ಕೋಬಹುದು ಸರ್? ನಾವು ಇದರೊಳಗೆ ಎಲ್ಲಾ ತರ ರೊಟ್ಟಿಗಳನ್ನು ಮಾಡ್ಕೋಬಹುದು ಸರ್. ನಾವು ಎಲ್ಲಾ ತರದ್ದು ಮಾಡ್ಕೋಬಹುದು. ಎಲ್ಲಾ ತರದ್ದು ಪಾನಿಪುರಿ, ರೊಟ್ಟಿ, ಅಕ್ಕಿ ಎಲ್ಲ ಸಜ್ಜಿ ರೊಟ್ಟಿ ಎಲ್ಲ ಮಾಡ್ಕೋಬಹುದು ಸರ್. ಚಪಾತಿ ಗಿಪಾತಿ ಎಲ್ಲ ಮಾಡ್ಕೋಬಹುದು ಸರ್. ಓಕೆ, ಮತ್ತೆ ಏನಾದ್ರು ಆಫರ್ ಇದೆ ಸರ್? ಯಾಕಂದ್ರೆ ನಮ್ಮ ಕರ್ನಾಟಕ ಜನ ಈ ವಿಡಿಯೋನ ನೋಡ್ತಾ ಇದಾರೆ, ಅವ್ರಿಗೆ ಏನೋ ಆಫರ್ ಕೊಡ್ತಾ ಇದಾರೆ ಸರ್ ನೀವು? ಸರ್, ಇದ್ರ ಜೊತೆ ನಾವು ಕಾಂಬೋ ಆಫರ್ ಅಂತ ಹೇಳಿ ನಾವು ಕೊಡ್ತಾ ಇದ್ದೇವೆ ಸರ್. ಇಲ್ಲಿ ನೋಡ್ಬೋದು ನೀವು. ಇದರ 50,000 ರೂಪಾಯಿದಲ್ಲಿ ನಾವು ಒಲಿ ಕೊಡ್ತಾ ಇದ್ದೇವೆ ಸರ್. ಅದ್ರ ಜೊತೆ 2 ಹಂಚು ಕೊಡ್ತಾ ಇದ್ದೀವಿ. ಆಮೇಲೆ 2 kg ನಾವು ಹಿಟ್ ಮಿಕ್ಸರ್ ಕೊಡ್ತಾ ಇದ್ದೇವೆ. ಓಕೆ, 2 kg ಹಿಟ್ ಮಿಕ್ಸರ್ ಕೊಡ್ತಾ ಇದ್ದೀರಾ? ಓಕೆ, 2 kg ಬೇಕಂದ್ರೆ ಅದನ್ನು ಸಿಗತ್ತೆ. 5 kg ಬೇಕಂತ ಹೇಳಿದ್ರೆ ಇದನ್ನು ಇದೆ ಇವ್ರ ಹತ್ರ. ನಿಮ್ಗೆ ಅಡಿಷನಲ್ ಬೇಕಂತ ಹೇಳಿ? ಹೌದೌದು. ಓಕೆ ಓಕೆ ಸರ್, ಮತ್ತೆ ಯಾವ ಮಷಿನ್ ಇದೆ ಸರ್? ಸರ್, ಅದರಲ್ಲಿ ನಮ್ದು ಇದು ಬಿಟ್ಟು ನಮ್ದು ಇದಕ್ಕಿಂತ ಸ್ವಲ್ಪ ದೊಡ್ಡದು ಮಷಿನ್ ಅಂದ್ರೆ. ಓಕೆ, ಇನ್ನೊಂದ್ ಸರ್, ಇದು ಒಂದ್ ತಾಸದಲ್ಲಿ ಎಷ್ಟು ರೊಟ್ಟಿನ ರೆಡಿ ಮಾಡ್ಕೋಬಹುದು ಸರ್? ನಾವು ತಾಸಿಗೆ ನಾವು 150 ರೊಟ್ಟಿ ಮಾಡ್ಕೋಬಹುದು ಸರ್. ಇದು 150 ರೊಟ್ಟಿ ಮಾಡ್ಕೋಬಹುದು. ಓಕೆ, ಯಾಕಂದ್ರ ಒಂದ್ ಕ್ಯಾಂಟೀನ್ ಇದೆ, ಅಂದ್ರೆ PG ಇದೆ, ಅದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು ಸರ್. ಓಕೆ, ಒಂದು ಚಿಕ್ಕ ಫ್ಯಾಮಿಲಿ ಇದೆ, ಫ್ಯಾಮಿಲಿಗೂ ನಡೀತು ಸರ್ ಅದು ಮಷಿನ್. ಓಕೆ ಓಕೆ, ನಮ್ ಕಮರ್ಷಿಯಲ್ ಬೇಕಂತ ಹೇಳಿ ಮತ್ತೆ ನಮ್ದು ಅದರೊಳಗೆ ದೊಡ್ಡ ಮಷಿನ್ ಬರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಇದು ಯಾವ ಮಷಿನ್ ಇದು ಸರ್? ಇದಕ್ಕಿಂತ ಇದು ಬಂದ್ಬಿಟ್ಟು ದೊಡ್ಡ ಮಷಿನ್ ಆಗುತ್ತೆ ಸರ್. ಇದಕ್ಕಿಂತ ಇದು ತಾಸಿಗೆ ನಿಮಗೆ 300 ರೊಟ್ಟಿ ಬರುತ್ತೆ ಸರ್ ಇದ್ರೊಳಗೆ. ಓಕೆ, ಒಂದ್ ತಾಸಿಗೆ 300 ರೊಟ್ಟಿ ರೆಡಿ ಆಗುತ್ತೆ. ಓಕೆ ಸ್ನೇಹಿತರೆ, ಇದರಲ್ಲಿ ಎಲ್ಲಾ ತರಹದ ರೊಟ್ಟಿ ರೆಡಿ ಮಾಡ್ಕೋಬಹುದು. ಹೌದು. ಓಕೆ ಓಕೆ, ನೆಕ್ಸ್ಟ್ ಸರ್ ಇದು? ಸರ್, ಇದಕ್ಕಿಂತ ಸ್ವಲ್ಪ ದೊಡ್ಡ ಮಷಿನ್ ಬರುತ್ತೆ ಸರ್ ನಮ್ಮ ಹತ್ರ. ಇದರಲ್ಲಿ ತಾಸಿಗೆ ನಾವು 400 ರೊಟ್ಟಿ ಮಾಡ್ಕೋಬಹುದು ಸರ್. ಇದು ಸರ್, ಓಕೆ, ತಾಸಿಗೆ 400 ರೊಟ್ಟಿ. ಇದು ಮಷಿನ್ ಪ್ರೈಸ್ ಏನಿದೆ ಸರ್ ಇದು? ಸರ್, ಈ ಮಷಿನ್ ಪ್ರೈಸ್ ನಿಮಗೆ 75,000 ನಲ್ಲಿ ಕೊಂಬೋ ಆಫರ್ ಕೊಡ್ತಾ ಇದ್ದೇವೆ ಸರ್. ಇದರೊಳಗೆ ನಾವು 75,000. ಯಾಕಂದ್ರೆ ಇದ್ರ ಜೊತೆ ಇದು ಎಲ್ಲ ಗಿಫ್ಟ್ ಬರುತ್ತೆ ಸರ್. ಇದ್ರ ಜೊತೆ ನಾವು ಇದನ್ನು ಕೊಡ್ತಾ ಇದ್ದೀವಿ. ಇದು ಎಲ್ಲ ಬರುತ್ತೆ. ಓಕೆ, ಯಾಕಂದ್ರೆ ಇದು ಬೇಡ ಅಂತ ಹೇಳಿದ್ರೆ ಸರ್ ನಿಮ್ಗೆ ಕಾಂಬೋ ಆಫರ್ ಬೇಡಪ್ಪ ಅಂದ್ರೆ ಮಷಿನ್ ಅಷ್ಟೇ ನಿಮ್ಗೆ 65,000 ಬೀಳುತ್ತೆ ಸರ್. 65,000. ಓಕೆ ಓಕೆ, ಯಾಕಂದ್ರೆ 10% ಲೆಸ್ ಆಗ್ಬಿಡುತ್ತೆ. ಓಕೆ, 10,000 ಲೆಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಎಷ್ಟು ಒಂದ್ ತಾಸಿಗೆ ರೊಟ್ಟಿ ರೆಡಿ ಮಾಡುತ್ತೆ ಸರ್ ಇದು? ಸರ್, ಇದು ತಾಸಿಗೆ 400 ರೊಟ್ಟಿ ಬರುತ್ತೆ ಸರ್. ಇದು ತಾಸಿಗೆ 400 ರೊಟ್ಟಿ ರೆಡಿ ಆಗುತ್ತೆ. ಹೌದು. ಓಕೆ, ಇದು ಈ ತರ ನಿಮ್ಗೆ ಕಮರ್ಷಿಯಲ್ ಮಷಿನ್ಸ್ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಇವ್ರ ಹತ್ರ ಕಮರ್ಷಿಯಲ್ ಮಷಿನ್ ಅದಾವ್. ಬಂದು ಒಂದ್ಸತ ಫ್ಯಾಕ್ಟ್ರಿಗೆ ವಿಸಿಟ್ ಕೊಡಿ. ಅತಿ ಕಡಿಮೆ ರೇಟ್ದಲ್ಲಿ ಒಳ್ಳೆ ಕ್ವಾಲಿಟಿ ಮಷಿನ್ ನ ಕೊಡ್ತಾ ಇದ್ದಾರೆ. ಓಕೆ ಸರ್, ಕ್ವಾಲಿಟಿ ಬಗ್ಗೆ ಮಾಹಿತಿನ ಕೊಡಿ ಸರ್. ಯಾಕಂದ್ರೆ ನಾವು ಸ್ಟಿಲ್ ಎಲ್ಲ ಇದು ನೋಡ್ತಾ ಇದೀವಿ. ಯಾವ್ದು ಇದು ನಿಮಗೆ ತಾಸಿಗೆ 400 ರೊಟ್ಟಿ ಬರುದ್ರಿ ಮಷಿನ್. ಇದಕ್ಕೆ ನಿಮ್ಗೆ ಎಲ್ಲಾ ಹೆವಿ ಕ್ವಾಲಿಟಿ ಬರ್ತೈತ್ರಿ ಸರ್. ಇದ್ರೊಳಗೆ ನಿಮ್ಗೆ 85,000 ನಲ್ಲಿ ನಾವು ಕೊಡ್ತಾ ಇದೀವಿ. ಓಕೆ, ಈ ಮಷಿನ್ 85,000 ಕೊಡ್ತಾ ಇದೀರಾ? ಹೌದು. ಓಕೆ, ಯಾಕಂದ್ರೆ ಕಮರ್ಷಿಯಲ್ ಎಲ್ಲ ಮಷಿನ್ ಬೇಕಂದ್ರೆ ಅದನ್ನು ಇದೆ. ನಮ್ಗೆ ಡೊಮೆಸ್ಟಿಕ್ ಮನೆಯಲ್ಲಿ ಎಲ್ಲ ಯೂಸ್ ಮಾಡ್ಲಿಕ್ಕೆ ಆತರ ಬೇಕಂತಿಲ್ಲ, ಆತರನು ಚಿಕ್ಕ ಮಷಿನ್ ಅದನ್ನು.
ಓಕೆ ನೆಕ್ಸ್ಟ್ ಇದು ರಿಟರ್ನ್ ಬೆಲ್ಟ್ ಇನ್ ಮಷೀನ್ ಏನ್ ಪ್ರೈಸ್ ಇದೆ ಸರ್? ಈ ರಿಟರ್ನ್ ಬೆಲ್ಟ್ ಬರುತ್ತೆ ಸರ್ ನಮ್ದ್ರೊಳಗೆ. ಇವೆಲ್ಲ ನಮ್ ಕಡೆ ಆಗುತ್ತೆ ಸಿಂಗಲ್ ಬೆಲ್ಟ್ ಹೋಗುತ್ತೆ. ಹಾ ಸರ್. ಈಗ ನಮ್ದು ಬಂದ್ಬಿಟ್ಟು ರಿಟರ್ನ್ ಬೆಲ್ಟ್ ಸರ್ ಇದು. ಹಾ ಸರ್. ಇದು ತಾಸಿಗೆ ನಾವು 800 ರೊಟ್ಟಿ ನಾವು ತಕೋಬಹುದು ಸರ್ ಇದ್ರೊಳಗೆ. ಇದರಲ್ಲಿ ಸರ್ ಇದರಲ್ಲಿ ತಾಸಿಗೆ ಯಾಕಂದ್ರೆ ಜಾಸ್ತಿ ನಮ್ದು ಬಿಸ್ನೆಸ್ ಮಾಡ್ಲಿಕ್ಕೆಲ್ಲ ಬೇಕಂತ ಹೇಳಿದ್ ಇದು ಒಯ್ಬೋದು ಸರ್. ಓಕೆ ಓಕೆ ಸ್ನೇಹಿತರೆ, ಈ ತರ ನಿಮ್ಗೆ ಜಾಸ್ತಿ ರೊಟ್ಟಿ ರೆಡಿ ಮಾಡ್ಲಿಕ್ಕೆ ಬೇಕಂತ ಹೇಳಿದ್ರೆ ಅದನ್ನು ಇದೆ. ಯಾಕಂದ್ರೆ ನೀವು ಆರ್ಡರ್ ಗಿಡರ್ ಎಲ್ಲ ಹಿಡೋದು ಮಾಡ್ತೀರಾ ಅಂತ ಹೇಳಿದ್ರೆ ಅದ್ರ ಮೇಲೆ ಬಿಸ್ನೆಸ್ ಮಾಡ್ಕೋಬಹುದು. ಓಕೆ ನೆಕ್ಸ್ಟ್ ಇದು ಯಾವ ಸರ್ ಮಷೀನ್ ಇದು? ಸರ್ ಇದ್ರೊಳಗೆ ನಾವು ಇದು ಬಂದ್ಬಿಟ್ಟು ಪ್ಲೇಟ್ ಮಷೀನ್ ಸರ್ ಇದು. ಈ ಪ್ಲೇಟ್ ಮಷೀನ್ ನಲ್ಲಿ ನಾವು ತಾಸಿಗೆ 1000 ರೊಟ್ಟಿ ತನ ನಾವು ಮಾಡ್ಕೋಬಹುದು ಸರ್ ಇದ್ರೊಳಗೆ. ಇದರಲ್ಲಿ ಓಕೆ 1000 ರೊಟ್ಟಿ ತನ ಮಾಡ್ಕೋಬಹುದು ಸ್ನೇಹಿತರೆ. ಯಾಕಂದ್ರೆ ಆ ತರ ನಿಮ್ಗೆ ಕಮರ್ಷಿಯಲ್ ಮಷೀನ್ಸ್ ಬೇಕಂತ ಹೇಳಿದ್ರೆ ಅದನ್ನು ಇದೆ. ಸ್ವಲ್ಪ ಇದು ಎರಡು ಮಷೀನ್ ದ ಪ್ರೈಸ್ ನ ಹೇಳ್ಬೇಡಿ ಸರ್. ಸರ್ ಈ ಮಷೀನ್ ನಿಮಗೆ ಬಂದ್ಬಿಟ್ಟು ಸರ್ ಇದು ಕಾಂಬೋ ಆಫರ್ ನಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್. ಇದು ಇದ್ರ ಜೊತೆನೂ ಕಾಂಬೋ ಆಫರ್ ಇದೆ ಸರ್. ಹೌದು ಸರ್, ಕಾಂಬೋ ಆಫರ್ ನಲ್ಲಿ ನಾವು ಕೊಡ್ತಾ ಇದೀವಿ. ರಕ್ಷಾ ಬಂಧನ ಹಾಗೂ ವರಲಕ್ಷ್ಮಿಯ ಪ್ರಯುಕ್ತವಾಗಿ ನಾವು ಆಫರ್ ಕೊಡ್ತಾ ಇದ್ದೀವಿ ಸರ್ ಇದ್ರೊಳಗೆ. ಇದ್ರೊಳಗೆ ನಿಮ್ಗೆ ಬೆಸ್ಟ್ ಆಫರ್ ನಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್. 95,000 ರೂಪಾಯಿದೊಳಗೆ ನಾವು ಒಂದು ಮಷಿನ್ ಕೊಡ್ತಾ ಇದೀವಿ. ಆಮೇಲೆ kg ನಾವು ಆಟಾ ಮಿಕ್ಸರ್ ಕೊಡ್ತಾ ಇದೀವಿ. ಆಮೇಲೆ 2 ಬರ್ನರ್ ಒಲಿ ಕೊಡ್ತಾ ಇದೀವಿ. ಅದ್ರ ಜೊತೆ ನಾವು 2 ತವಿನೂ ಕೊಡ್ತಾ ಇದೀವಿ ಸರ್. ಓಕೆ ಈ ಮಷಿನ್ ಜೊತೆ ನಾವು ಕೊಡ್ತಾ ಇದೀವಿ. ಓಕೆ ಮತ್ತೆ 95,000 ರೂಪಾಯಿ. 95,000 ರೂಪಾಯಿದಲ್ಲಿ ಕೊಡ್ತಾ ಇದ್ದೀರಾ ವಿತ್ ಕಾಂಬೋ ಆಫರ್ ದಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ಸರ್ ನೆಕ್ಸ್ಟ್ ಸರ್ ಇದ್ರ ಬಂದ್ಬಿಟ್ಟು ಇದ್ರ ಜೊತೆನೂ ನಾವು ಕಾಂಬೋ ಆಫರ್ ಕೊಡ್ತಾ ಇದೀವಿ ಸರ್. ಅದೇ ಹಬ್ಬದ ಪ್ರಯುಕ್ತವಾಗಿ ಇದ್ರ ಜೊತೆನೂ ನಾವ್ ಏನ್ ಮಾಡ್ತಾ ಇದೀವಿ, ಬರೀ 1,25,000 ರೂಪಾಯಿದೊಳಗೆ ನಾವು ಕಾಂಬೋ ಆಫರ್ ಕೊಡ್ತಾ ಇದೀವಿ. ಅದ್ರ ಜೊತೆನೂ ನಾವು ಹಿಟ್ ಕಲ್ಸೋ ಮಷಿನ್ ಒಲಿ ಕೊಡ್ತಾ ಇದ್ದೀವಿ ಸರ್. ಓಕೆ ಯಾಕಂದ್ರೆ ಎಲ್ಲಾ ಮಷಿನ್ ಜೊತೆಯಲ್ಲಿ ಆಫರ್ ಇಟ್ಟಿದ್ದೀರೇನು? ಹೌದು. ಯಾಕಂದ್ರೆ ಆದಷ್ಟು ಬೇಗ ಯಾರು ಬರ್ತಾರೋ ಅವ್ರಿಗೆ ಇದು ಆಫರ್ ನ ಸಿಗುತ್ತೆ ಸರ್. ಯಾಕಂದ್ರೆ ಇದು ಹಬ್ಬ ಸಲುವಾಗಿ ಇದೆ. ಓಕೆ ವರ್ಮ ಮಹಾಲಕ್ಷ್ಮಿ ಇದೆ ಮತ್ತೆ ನಿಮ್ಗೆ ರಕ್ಷಾಬಂಧನ ಆಫರ್ ಇದೆ. ಅದ್ರ ಒಳಗೆ ಬಂತಂತ ಹೇಳಿ ಸ್ನೇಹಿತರೆ ನಿಮ್ಗೆ ಇದು ಎಲ್ಲ ಆಫರ್ ನ ಸಿಗತ್ತೆ. ಆದಷ್ಟು ಬೇಗ ಬರೋ ಪ್ರಯತ್ನ ಮಾಡ್ರಿ. ಅತಿ ಕಡಿಮೆ ರೇಟ್ ದಲ್ಲಿ ಒಳ್ಳೆ ಕ್ವಾಲಿಟಿ ಮಷಿನ್ ನ ರೆಡಿ ಮಾಡಿದ್ದಾರೆ. ಬಂದ ಇವ್ರ ಫ್ಯಾಕ್ಟ್ರಿಗೆ ಒಂದ್ಸತ ವಿಸಿಟ್ ಕೊಡ್ರಿ. ವಿಸಿಟ್ ಕೊಟ್ಟೆ ನಿಮ್ಗೆ ಯಾವ್ದು ಇಷ್ಟ ಇದೆಯಲ್ಲ ಆ ಮಷಿನ್ ನ ಪರ್ಚೇಸ್ ಮಾಡಿ ತಮ್ಮ ಸ್ವಂತ ಆದ ಉದ್ಯೋಗನ ಸ್ಟಾರ್ಟ್ ಮಾಡಿ. ಇವರು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇಲ್ಲಿ ಎಲ್ಲ ನೋಡ್ಕೋಬಹುದು. ಮಷಿನ್ಸ್ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗತ್ತೆ. ನಿಮ್ಗೆ ಎಲ್ಲ ಇವ್ರ ಹತ್ರನ ರೆಡಿ ಆಗತ್ತೆ. ಬಂದು ಒಂದ್ಸತ ಫ್ಯಾಕ್ಟ್ರಿಗೆ ವಿಸಿಟ್ ಕೊಡ್ರಿ. ಓಕೆ ಸರ್, ಸ್ವಲ್ಪ ರೊಟ್ಟಿನ ರೆಡಿ ಮಾಡಿ ತೋರಿಸ್ಕೊಡ್ತೀರಾ? ಹೌದು ಸರ್, ಮಾಡ್ಕೊಡ್ತೀವಿ. ತೋರಿಸ್ತೀವಿ. ಓಕೆ ಅದನ್ನು ಸ್ವಲ್ಪ ತೋರಿಸ್ಬಿಡಿ ಸರ್, ರೊಟ್ಟಿ ಯಾವ ತರ ರೆಡಿ ಆಗತ್ತೆ ಅಂತ ಹೇಳಿ. ಓಕೆ ಸರ್. ಸರ್ ಈ ತರ ಇದ್ರೊಳಗೆ ನಾವು ರೊಟ್ಟಿ ಮಾಡ್ಕೋಬಹುದು. ಇದ್ರೊಳಗೆ ಒಂಥರ ನಾವು ಲೇಯರ್ ಇದಕ್ಕೆ ಹಚ್ಬಿಟ್ರೆ ಸಾಕು ಸರ್. ಇದ್ರೊಳಗೆ ಪೂರ್ತಿ ತಾನೇ ಹೋಗಿ ಮತ್ತೆ ಆಮೇಲೆ ರೊಟ್ಟಿ ಅದಕ್ಕೆ ಯಾಕಂದ್ರೆ ವೇಸ್ಟ್ ತಾನೇ ಮೇಲ್ಗಡೆ ಹೋಗುತ್ತೆ ಮತ್ತೆ ಅದೇ ರಿಟರ್ನ್ ರೊಟ್ಟಿ ಬರುತ್ತೆ. ಹೌದು ಸರ್, ಇದು ನೋಡ್ಬೋದು ಸರ್. ನೋಡಿ ಈ ತರ ರೊಟ್ಟಿ ನಾವು ಆರಾಮ್ ಒಬ್ಬರೇ ಮಾಡಿ ತೆಗಿಬಹುದು ಸರ್ ಇದ್ರೊಳಗೆ ನಾವು. ಓಕೆ ಯಾಕಂದ್ರೆ ನಾವು ಮನೆಯಲ್ಲಿ ಕೆಲಸ ಮಾಡ್ಕೊಂತ ಇದು ಮಾಡ್ಕೋಬಹುದು. ಹೌದು ಹೌದು. ನಮ್ಮ ಹೋಟೆಲ್ ದಲ್ಲಿ ಕೆಲಸ ಇದೆ ಅಂತ ಹೇಳಿದ್ರೆ ಆ ತರ ಕೆಲಸ ಮಾಡ್ಕೊಂಡು ಮಾಡ್ಕೋಬಹುದು. ಯಾಕಂದ್ರೆ ತಾನೇ ಇಲ್ಲಿ ಇದ್ರ ಮೇಲೆ ರೊಟ್ಟಿ ಬರ್ತಾ ಇರುತ್ತೆ ಸ್ನೇಹಿತರೆ. ಇದು ನೀವು ಏನಿದೆಲ್ಲ ಒನ್ ಟೈಮ್ ಇದು ರಿಟರ್ನ್ ಹಾಕ್ಬಿಟ್ರೆ ಸಾಕು. ಯಾಕಂದ್ರೆ ಒಬ್ರು ನಿಂದಿರ್ಬೇಕು, ಕೆಲಸ ಮಾಡ್ಬೇಕು, ಆತರ ಏನಿಲ್ಲ. ಆರಾಮಾಗಿ ಹಾಕಿದ್ರೆ ಸಾಕು ಸರ್, ಮಾಡ್ಬೋದು. ಓಕೆ ಯಾಕಂದ್ರೆ ಇದೇ ತರ ಸೇಮ್ ಎಲ್ಲಾ ಮಷಿನ್ ದಲ್ಲಿ ಆಗತ್ತೆ ಸರ್ ಇದು? ಇದೇ ತರ ಎಲ್ಲ ಸೇಮ್ ಮಷಿನ್ ಒಳಗೆ ಎಲ್ಲಾ ತರ ನಾವು ರೊಟ್ಟಿ ತಕೋಬಹುದು ಸರ್. ಇದ್ರೊಳಗೆ ನಾವು ಅಕ್ಕಿ ರೊಟ್ಟಿ, ಪಾನಿಪುರಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಎಲ್ಲಾ ತರ ನಾವು ಮಾಡ್ಕೋಬಹುದು ಸರ್ ಇದ್ರೊಳಗೆ ನಾವು.